ಇದೊಂದು ಹೆಚ್ಚು ಬಳಕೆಯಲ್ಲಿ ಇಲ್ಲದೇ ಇರುವಂತಹ ಧಾತು, ಆದರೆ ಬಳಕೆ ಮಾಡ್ಕೊಳ್ಬೇಕಾದಂಥದ್ದು. ಗು ಪುರುಷೋತ್ಸರ್ಗೆ ಅಂತ. ಪುರುಷೋತ್ಸರ್ಗ ಮಾಡೋದು ಅಂದ್ರೆ ಮಲತ್ಯಾಗ ಮಾಡೋದು ಅಂತ ಹೀಗೆಲ್ಲ ಅರ್ಥ ಇದೆ. ಮಲ ವಿಸರ್ಜನೆ ಮಾಡುವುದು ಅಂತ. ಗುವತಿ ಗುವತಿ ಗುವತಃ ಗುವಂತಿ, ಗುವಸಿ ಗುವತಃ ಗುವಥ, ಗುವಾಮಿ ಗುವಾವಹ ಗುವಾಮಹ ಅಂತದರ ಪ್ರಯೋಗ. ಅಗುವತ್ ಅಂತ ಲಂಗ್ ಲಕಾರದಲ್ಲಿ ಆಗ್ತದೆ, ಜುಗಾವ ಅಂತ ಲಿಟ್ ಲಕಾರದಲ್ಲಿ ಆಗ್ತದೆ, ಲುಂಗ್ನಲ್ಲಿ ಅಗುಶೀತ್ ಅಂತ ಆಗ್ತದೆ. ಇದರ ತ್ವಾ ಪ್ರತ್ಯಯ ಗುತ್ವ, ಲೆಪ್ ಪ್ರತ್ಯಯ ಪ್ರಗುತ್ಯ ಅಂತ ಹೀಗಾಗ್ತದೆ. ಮತ್ತೆ ಗುವನಂ ಅಂತ ಇದು ಲುಟ್ ಪ್ರತ್ಯಯ ಅಂತ, ಮಲ ವಿಸರ್ಜನೆ ಮಾಡುವ ಕ್ರಿಯೆ ಅಂತ ಅರ್ಥ. ಗುತುಂ ತುಮನ್ ಪ್ರತ್ಯಯ ಅಂತ ಶಬ್ದ. ಹೀಗೆಲ್ಲ ಅದರ ಪ್ರಯೋಗಗಳಿವೆ. ಇಂಥ ಒಂದು ಕ್ರಿಯಾಪದವನ್ನು ಬಳಕೆ ಮಾಡಿದ್ರಿಂದ ನಾವು ಕೆಲವು ಭಿನ್ನ ಭಿನ್ನ ಪದಗಳನ್ನ ಪ್ರಯೋಗ ಮಾಡುವುದನ್ನು ತಪ್ಪಿಸಬಹುದು. ಇಂಥವನ್ನ ಪ್ರಯೋಗದಲ್ಲಿ ತರುವುದು ಮಹತ್ವ ಅಂತ ನನಗೆ ಕಾಣಿಸ್ತು. ಈ ಮಹತ್ವಪೂರ್ಣವಾದ ಪ್ರಯೋಗಗಳನ್ನ ನಾವು ಅಳವಡಿಸ್ಕೊಳ್ಳೋಣ. ನಮಸ್ಕಾರ.